ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳು ಆಕ್ಟಿವ್ ಆಗೋಕ್ ಶುರು ಮಾಡಿದಾಗಲಿಂದ ಎಷ್ಟೋ ಗಂಡಸರು ಸತ್ತೇ ಹೋಗ್ಬಿಟ್ರು. ಯಾಕೆ ಅಂತಂದ್ರೆ ಅನುಮಾನ, ನನ್ ಹೆಂಡತಿ ಯಾರ್ದೋ ಜೊತೆ ಸಂಬಂಧ ಇರುತ್ತೆ, ಈ ತರ ಹೋಗ್ಬಿಟ್ರೆ ಇನ್ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ, ಈ ತರ ಏನೇನೋ ಯೋಚನೆ ಮಾಡ್ಕೊಂಡು ಹೋಗ್ತಾರೆ. ಪ್ರೀತಿಯ ನನ್ನ ಸ್ನೇಹಿತೆಯರೇ, ನಿಮ್ಮ ಹತ್ರ ಆಗ್ಬೋದು ಯಾವುದೇ ಇಲ್ಲ, ಯಾವ ಕೆಲ್ಸನೂ ಇಲ್ಲ. ನೀವೊಂದು ಮನೆ ಕಟ್ಲೂಬಹುದು, ಹಾಳು ಮಾಡ್ಲೂಬಹುದು. ಹಾಗೆ ನಿಮ್ಮ ಸ್ವಂತ ಬದುಕನ್ನ ನೀವು ಕಟ್ಕೊಳ್ಬಹುದು, ಹಾಗೆ ಹಾಳು ಮಾಡ್ಕೋಬಹುದು. ನಿಮ್ಗೆ ಯಾರೋ ಅರೇಂಜ್ ಮ್ಯಾರೇಜ್ ಮಾಡ್ಬಿಟ್ಟು ಅಥವಾ ನಿಮ್ ತಪ್ಪು ಸಂಗಾತಿಯನ್ನ ಆಯ್ಕೆ ಮಾಡ್ಕೊಂಡ್ರು ಕೂಡ ನಿಮಗಿರುವ ಬುದ್ಧಿ ಶಕ್ತಿ, ದೇವರು ಕೊಟ್ಟಿರುವ ನಿಮ್ಮ ರೂಪ, ಸೌಂದರ್ಯ, ಹಾಗೆ ಹೆಣ್ಣುತನ, ಇದೆಲ್ಲದರಿಂದ ನಿಮ್ಮ ಜಗತ್ತನ್ನ ನೀವು ಬದಲಾಯಿಸ್ಕೋಬಹುದು. ನಮಸ್ತೆ ಫ್ರೆಂಡ್ಸ್, ಇವತ್ತು ಒಂದು ಘಟನೆ ಆಯ್ತು. ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಮಾಹಿತಿಯನ್ನು ಕೇಳ್ತಾ ಇದ್ದೆ. ಅವಾಗ ಯಾವುದೋ ಒಂದು ಮಾಹಿತಿ, ಇದೆಲ್ಲ ಯಾಕೆ, ಇದಕ್ಕೆ ಮಾತ್ರ ಉಪಯೋಗಿಸ್ಬೇಕು, ಈ ತರ ಒಂದು ಸಂಶಯಾತ್ಮಕವಾದಂತಹ ಒಂದು ಕಮೆಂಟ್ ಅನ್ನ ಯಾರೋ ಹಾಕಿದ್ರು. ಆಗ ನನ್ಗೆ ನೆನಪಾಯ್ತು ಒಂದು ಘಟನೆ. ಆ ವ್ಯಕ್ತಿ ತುಂಬಾ ಕೀಳರಿಮೆಯಿಂದ ನಡ್ತಾ ಇದ್ರು. ಹಾಗಾಗಿ ಆ ಹೆಂಡತಿ ಮೇಲೆ ಸದಾ ಅನುಮಾನ. ಎಲ್ಲಿಗೆ ಹೋದೆ, ಎಲ್ಲಿಗೆ ಬಂದೆ, ತವ್ರ ಮನೆ ಹೋದ್ರು ತವ್ರ ಮನೆ ಬದಲು ಬೇರೆ ಎಲ್ಲಾದ್ರೂ ರೂಮ್ ಮಾಡ್ಕೊಂಡಿದ್ದು ಯಾರಾದ್ರೂ ಜೊತೆ ಮಜಾ ಮಾಡ್ತಾ ಇರ್ಬೋದಾ, ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ರು ಆ ವ್ಯಕ್ತಿ. ಸೊ ಇದು ಕೇವಲ ಒಬ್ಬ ಹೆಣ್ಣು ಮಕ್ಕಳ ಸಮಸ್ಯೆ ಅಲ್ಲ, ತುಂಬಾ ಜನ ಹೆಣ್ಮಕ್ಳ ಹೆಂಡತಿಯರ ಸಮಸ್ಯೆ ಆಗಿರುತ್ತೆ. ಅದರಲ್ಲೂ ಸಂಗಾತಿ ಈ ತರ ಅನುಮಾನ ಹೊಂದಿರುವಂತಹ ವ್ಯಕ್ತಿ ಆಗಿದ್ರೆ ಆ ಹೆಂಡತಿಯ ಜೀವನ ನಿತ್ಯ ನರಕ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿ ಜೀವನವನ್ನ ತೆಗೆದುಕೊಳ್ಬೇಕು, ಸಂಗಾತಿಯನ್ನ ಹೇಗೆ ನಿಮ್ಮ ಒಂದು ಮಾತಲ್ಲಿ ಅವರನ್ನ ಬದಲಾಯಿಸ್ಕೋಬೇಕು ಅಥವಾ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಪ್ರತಿ ಶುಕ್ರವಾರ ದಾಂಪತ್ಯ ಮತ್ತು ಮನೆ ಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ತರ್ತೀನಿ. ಫ್ರೆಂಡ್ಸ್, ಅನುಮಾನ ಪಿಶಾಚಿ ಇದೆಯಲ್ಲ, ಅನುಮಾನ ಪೆದ್ದ ರೋಗಂ. ಅದು ಅನುಮಾನನೇ ಇಲ್ಲ. ಯಾರಿಗೆ ಅಜ್ಞಾನ ಇರುತ್ತೆ, ಯಾರಿಗೆ ಲೋಕಜ್ಞಾನ ಇರೋದಿಲ್ಲ, ಅವರಿಗೆ ಅನುಮಾನ ಅನ್ನೋದು ಸ್ವಾಭಾವಿಕ. ಹಾಗಾಗಿ ಅನುಮಾನ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಇನ್ನೊಂದು ಮಾತಿದೆ, ತಾನು ಕಳ್ಳ ಪರರನ್ನ ನಂಬ ಅಂತ. ಹಾಗೆ ನಾನು ನನ್ನ ವೃತ್ತಿ ಬದುಕಿನಲ್ಲಿ ಎಷ್ಟೋ ಜನ ಗಂಡಸರು ನೋಡ್ತೀನಿ. ಅವರಿಗೆ ಎಷ್ಟು ಹೆಣ್ಣು ಮಕ್ಕಳ ಚಪಲ ಇರುತ್ತೆ ಅಂದ್ರೆ ಅಷ್ಟಿಷ್ಟಲ್ಲ. ಆದ್ರೆ ಅವ್ರ ಹೆಂಡತಿ ಮಾತ್ರ ಸದಾ ಮನೆಯಲ್ಲಿ ಗರತಿಯಾಗಿ ಗಂಗಮ್ಮನಾಗಿರ್ಬೇಕು, ಮಹಾಪತಿವ್ರತೆ ಆಗಿರ್ಬೇಕು ಅಂತ ಬಯಸ್ತಾರೆ. ಹಾಗಾಗಿ ಸೀರೆನೇ ಉಟ್ಕೊಬೇಕು, ಮನೆ ಒಳಗೆ ಡೋರ್ ಹಾಕೊಂಡು ಕುತ್ಕೊಬೇಕು. ಎಷ್ಟೋ ಗಂಡಸರು ಹೆಂಡತಿನ ಮನೆ ಒಳಗೆ ಇಟ್ಟು ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗುವಂತವ್ರನ್ನ ನೋಡಿದ್ದೀನಿ. ಸೊ ಇಂಥ ಸಂದರ್ಭದಲ್ಲೆಲ್ಲ ನನ್ಗೆ ಅನ್ಸೋದು, ಅಪ್ಪ ಈ ಹೆಂಡತಿ ಪರಿಸ್ಥಿತಿ ಏನು ಅಂತ. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳು ಆಕ್ಟಿವ್ ಆಗೋಕ್ ಶುರು ಮಾಡಿದಾಗಲಿಂದ ಎಷ್ಟೋ ಗಂಡಸರು ಸತ್ತೇ ಹೋಗ್ಬಿಟ್ರು. ಯಾಕೆ ಅಂತಂದ್ರೆ ಅನುಮಾನ, ನನ್ ಹೆಂಡತಿ ಯಾರ್ದೋ ಜೊತೆ ಸಂಬಂಧ ಇರುತ್ತೆ, ಈ ತರ ಹೋಗ್ಬಿಟ್ರೆ ಇನ್ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ, ಈ ತರ ಏನೇನೋ ಯೋಚನೆ ಮಾಡ್ಕೊಂಡು ಹೋಗ್ತಾರೆ. ಅನುಮಾನ 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 ಅನ್ಕೊಂಡು. ಸೊ ಈ ಅನುಮಾನ ಯಾಕಾಗುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಂಡ್ಬಿಡ್ಬೇಕು. ಒಂದನೇದಾಗಿ, ನೀವು ಅವ್ರಿಗಿಂತ ಸುಂದರವಾಗಿದ್ದೀರಾ, ಎಜುಕೇಶನ್ ಇದೆಯಾ, ಯಾವುದೇ ಕಾರಣದಲ್ಲಿ ಆ ವ್ಯಕ್ತಿಗಿಂತ ಇನ್ಫೀರಿಯರ್ ಅಥವಾ ಸುಪೀರಿಯರ್ ಆಗಿದ್ದೀರಾ. ಸುಪೀರಿಯರ್ ಆಗಿದೆ ಅಂತ ಅಂದ ತಕ್ಷಣ ಅವ್ರಿಗೆ ಅನುಮಾನ ಏನು ಅಂತಂದ್ರೆ, ನನಗಿಂತ ಚೆನ್ನಾಗಿರುವ ಯಾವುದೋ ವ್ಯಕ್ತಿಯೊಂದಿಗೆ ಈ ವ್ಯಕ್ತಿ ಸಂಬಂಧವನ್ನ ಹೊಂದಬಹುದು. ಇದು ಅವರ ಮೊದಲೇ ಅಜೆಂಡಾ ಆಗಿರುತ್ತೆ. ಎರಡನೇದಾಗಿ, ತಾನು ಮನಸ್ಸಿನಲ್ಲಿ ಮಂಡಿಗೆ ತಿಂತಾ ಇರೋದನ್ನ ಆಕೆ ಏನಾದ್ರೂ ಮಾಡ್ತಾ ಇರ್ಬೋದಾ, ಅಥವಾ ತಾನು ಮಾಡ್ತಿರೋ ಕೆಲಸವನ್ನ ಆಕೆ ಮಾಡಿದ್ರೆ ತನಗೆ ಸಹಿಸೋದಕ್ಕೆ ಆಗೋದಿಲ್ಲ ಅನ್ನುವ ಖಚಿತವಾದ ಭಾವನೆ ಇದೆಯಾ. ಸೊ ತಾನೇ ಕಳ್ಳ, ಹಾಗಾಗಿ ಬೇರೆಯವರು ನಂಬೋದಿಲ್ಲ. ಅಯ್ಯೋ ಅವನು ಕದ್ಬಿಟ್ರೆ, ಇವನು ಕದ್ಬಿಟ್ರೆ, ಅವನು ಕದ್ದಿರ್ಬೋದು, ಇವನು ಕದ್ದಿರ್ಬೋದು. ಯಾಕಂದ್ರೆ ಇವನಿಗೆ ಕಳ್ಳತನ ಮಾಡುವ ಮನಸ್ಸಿರುತ್ತೆ, ಕಳ್ಳತನ ಮಾಡ್ತಾನೆ. ಹಾಗಾಗಿ ಬೇರೆಯವರು ಕಳ್ಳತನ ಮಾಡಿರ್ಬೋದು, ಕಳ್ಳತನ ಮಾಡುವವರು ಅಂತ ಅನ್ಕೊಳ್ತಾನೆ. ಅದೇ ತರ ಈ ನಿಮ್ಮ ಗಂಡನಾದವ ಏನಾದ್ರೂ ಆ ತರ ವ್ಯಕ್ತಿನ ನೀವು ಇಲ್ಲದೆ ಹೋದಾಗ ಬೇರೆ ಹೆಣ್ಣು ಮಕ್ಕಳೊಂದಿಗೆ ಏನಾದ್ರೂ ಸಂಪರ್ಕ ಸಾಧಿಸುವಂತವರ, ಸಂಬಂಧ ಮಾಡುವಂತವರ ಇರ್ಬಹುದು. ಅದಕ್ಕೋಸ್ಕರ ನಿಮ್ಮ ಮೇಲೆ ಅನುಮಾನ ಪಡ್ಬೋದು.
ಈ ಅನುಮಾನ ಪಿಶಾಚಿ ಅನ್ನೋದನ್ನ ಹೋಗಲಾಡಿಸೋದು ಸುಲಭದ ಕೆಲಸ ಅಲ್ವೇ ಇಲ್ಲ. ಅಂತ ಸಂದರ್ಭದಲ್ಲಿ ಸಂಬಂಧದಿಂದ ಎಷ್ಟೋ ಸಾರಿ ಹೊರಗೆ ಬರ್ಬೇಕಾಗುತ್ತೆ. ಅಲ್ಲೇ ಇದ್ದು ನರಳಾಡುವಕ್ಕಿಂತ ಕೆಲವೊಂದ್ಸರಿ ಹೊರಗೆ ಬರೋದು ಅನಿವಾರ್ಯ ಮತ್ತು ಸರಿಯಾದ ಕ್ರಮ ಆಗಿರುತ್ತೆ. ಆದ್ರೆ ತುಂಬಾ ಸರಿ ಇಂಥ ಡ್ರಾಸ್ಟಿಕ್ ಸ್ಟೆಪ್ ತಗೊಳ್ಳೋದಕ್ಕೆ ಹೆಣ್ಮಕ್ಳಿಗೆ ಸಾಧ್ಯ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಇದು ಸಮಸ್ಯೆ. ಅಂತ ಸಂದರ್ಭದಲ್ಲಿ ಇಳಿಸಬೇಕು, ಇದ್ದು ಜಯಿಸಬೇಕು. ಎಷ್ಟೋ ಜನ ಹೆಣ್ಮಕ್ಳು ಅವನು ನನ್ನ ಶೀಲ ಶಂಕಿಸಿದ ಅಥವಾ ತುಂಬಾ ಟಾರ್ಚರ್ ಮಾಡ್ತಿದ್ದಾನೆ, ಈ ತರದನ್ನೆಲ್ಲ ತಡ್ಕೊಳಕ್ಕಾಗದೆ ಕೆರೆನೋ ಬಾವಿನ ನೋಡ್ಕೋತಾರೆ. ದಯವಿಟ್ಟು ಫ್ರೆಂಡ್ಸ್ ಆ ತರದ್ದೆಲ್ಲ ಮಾಡಬೇಡಿ. ಯಾಕಂದ್ರೆ ನೀವು ಒಬ್ಬ ಪ್ರಬುದ್ಧವಾದ ವ್ಯಕ್ತಿ ಆಗಿದ್ದೀರಾ, ಮಕ್ಕಳಿರ್ತಾರೆ. ಹಾಗಾಗಿ ನೀವು ಅಂತಹ ಡ್ರಾಸ್ಟಿಕ್ ಸ್ಟೆಪ್ ಎಲ್ಲ ತೆಗೆದುಕೊಂಡ್ಬಿಟ್ರೆ ಅವರಿಗೆಲ್ಲ ಯಾರು ದಿಕ್ಕಿ ಇರ್ತಾರೆ ಅಲ್ವಾ? ಸೊ ನಿಮ್ಗೆ ನೀವೇನು ಅಂತ ಗೊತ್ತಿದೆ. ಇದನ್ನ ಮೊದಲೇ ಅರ್ಥ ಮಾಡ್ಕೊಳ್ಳಿ. ನೀವು ಆ ತರ ಕೆಟ್ಟ ಕೆಲಸ ಮಾಡುವಂತಹ, ಆ ತರ ನಿಮ್ಮ ಚಾರಿತ್ರ್ಯವನ್ನ ಹೊಂದಿಕೊಂಡು ಬದುಕುವಂತಹ ವ್ಯಕ್ತಿಯಲ್ಲ ಅಂತ ನಿಮಗೆ ಗೊತ್ತಿದೆ. ಸೊ ಫಸ್ಟ್ ನಿಮ್ಮನ್ನ ನೀವು ನಂಬಿ, ಭರವಸೆ ನಿಮಗೆ ನಿಮ್ಮ ಮೇಲೆ ಇರಲಿ. ಎರಡನೇದಾಗಿ ಆ ಅನುಮಾನ ಮಾಡುವ ಗಂಡನಿಗೆ ಕೂರಿಸ್ಕೊಂಡು ಸರಿಯಾಗಿ ಹೇಳಿ, ನೋಡಿ ಈ ತರ ಎಲ್ಲ ಮಾಡೋದ್ ಚೆನ್ನಾಗಿರಲ್ಲ, ನಾನು ನಿಮ್ ಜೊತೆಗೆ ಇಷ್ಟು ಕಷ್ಟ ಆದ್ರೂ ಸುಖ ಆದ್ರೂ ಜೊತೆಗಿದ್ದೀನಿ ಅಂತಂದ್ರೆ ಪ್ರೀತಿಗೋಸ್ಕರ ಇದ್ದೀನಿ, ಹಾಗೆ ನಮ್ಮ ಕುಟುಂಬಕ್ಕೋಸ್ಕರ ಇದ್ದೀನಿ, ನಮ್ಮ ದಾಂಪತ್ಯಕ್ಕೋಸ್ಕರ ಇದ್ದೀನಿ. ಯಾಕಿದ್ದೀನಿ? ಜಸ್ಟ್ ಬಿಕಾಸ್ ಐ ಆಮ್ ಕಮಿಟೆಡ್ ಟು ಯು. ನಿಮ್ಗೋಸ್ಕರ ಕಮಿಟ್ ಆಗಿರೋದ್ರಿಂದ ಇದ್ದೀನಿ. ಅದನ್ನೇ ನೀವು ಅವಮಾನ ಮಾಡ್ತೀರಾ, ನನಗೆ ನನ್ನ ವ್ಯಕ್ತಿತ್ವಕ್ಕೆ ಅವಮಾನ ಮಾಡ್ತೀರಾ? ಇನ್ನೂ ಕೆಲವು ವರ್ಷ ಇರ್ತವೆ. ನಿಮ್ಮ ಅಮ್ಮ ಹಾಗೆ, ನಿಮ್ಮ ಅತ್ತೆ ಹಾಗೆ, ನಿಮ್ಮ ಅಜ್ಜಿ ಹಾಗೆ, ಅವ್ರ ಸಂಬಂಧಿಕರನ್ನೆಲ್ಲರದ್ದು ಚಾರಿತ್ರ್ಯ ತೆಗೆದಕ್ಕೆ ಶುರು ಮಾಡ್ಬಿಡ್ತಾರೆ. ಅದು ಇನ್ನ ಹಾರಿಬಲ್. ಅಂತ ಸಂದರ್ಭದಲ್ಲೆಲ್ಲ ನೇರವಾಗಿ ಕೂರಿಸ್ಕೊಂಡು ಜಗಳ ಬೇಕಾದ್ರೆ ಆಡಿ ಅವರಿಗೆ ತಿಳುವಳಿಕೆ ಮೂಡಿಸಿ, ಕೂರಿಸ್ಕೊಂಡು ಅವ್ರ ಹತ್ರ ಮಾತಾಡಿ. ಎಸ್, ನಾನು ಕಮಿಟ್ ಆಗಿರೋದ್ರಿಂದ ತಾನೇ ನಿಮ್ಗೆ ಇದೆಲ್ಲ, ಅದನ್ನ ನಿಜವಾಗ್ಲೂ ನಾನು ಮಾಡಿದ್ರೆ ಸಹಿಸ್ಕೊತೀರಾ? ನಿಜವಾಗ್ಲೂ ನೀವು ಅನುಮಾನ ಮಾಡಿದ ಹಾಗೆ ನಾನು ಬಿಹೇವ್ ಮಾಡಿದ್ರೆ ನೀವ್ ಏನ್ ಮಾಡ್ತೀರಾ? ಸೊ ದಿಸ್ ಇಸ್ ನಾಟ್ ರೈಟ್. ನಾನು ಆತರ ಮಾಡ್ಬೋದು ನೀವು ಇದೇ ತರ ಮಾತಾಡಿದ್ರೆ ಅನ್ನುವ ಹಂತಕ್ಕೆ ನೀವು ಅದನ್ನ ತೆಗೆದುಕೊಂಡು ಕ್ಲಿಯರ್ ಮಾಡ್ಬೇಕಾಗತ್ತೆ. ಸುಮ್ಮನೆ ಮಾತಿನಲ್ಲಿ ಅನುಭವಿಸಿದ್ರೆ ಹೊಡ್ತಾ ತಿನ್ಕೊಂಡು ಎಷ್ಟೋ ಗಂಡಸರು ಹೊಡೆಯೋದನ್ನ ನಾನು ನೋಡಿದ್ದೀನಿ, ಅನುಮಾನ ಪಟ್ಬಿಟ್ರೆ. ಅದು ಹೊಟ್ಟೆ ಕಿಚ್ಚು, ಜಲಸ್ಸಿಗಿರ್ಬೋದು ಅಥವಾ ಯಾವುದೇ ಏನೋ ಕೋಪಕ್ಕಿರ್ಬೋದು. ಜಲಸಿ ಮತ್ತೆ ಕೋಪ ಸೇರ್ಕೊಂಡು ಹೊಡ್ತಾ ಗಿಡ್ತಾ ಕೊಡುವಂಥದ್ದು ಇರುತ್ತೆ ಅನುಮಾನ ಮಾಡ್ಬಿಟ್ರೆ. ಇಂಥ ಸಂದರ್ಭದಲ್ಲೆಲ್ಲ ಆ ಗಂಡನ ಮೇಲೆ, ಸಂಗಾತಿಯ ಮೇಲೆ ಗೌರವ ಬದ್ದು ಪಶ್ಚಾತ್ತಾಪ, ಬೇಜಾರಾಗುತ್ತೆ. ಸೊ ಇವ್ರು ಎಂತ ಜನ ಅಂತ ಸಿಂಪತಿ ಬರುತ್ತೆ, ಎಷ್ಟೋ ಸಾರಿ ಸಿಟ್ಟು ಬರುತ್ತೆ. ತುಂಬಾ ಸಾರಿ ಭಾರತೀಯ ಹೆಣ್ಮಕ್ಳು ಅದನ್ನೇ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ದಟ್ ಈಸ್ ದರ್ ಮೋರ್ ಪ್ರಾಬ್ಲಮ್. ಏನಂದ್ರೆ, ಓ ಗಂಡ ಜಲಸ್ ಮಾಡ್ಕೊಂಡು ಹೊಡಿತಾ ಇದ್ದಾರೆ ಅಂದ್ರೆ ನನ್ನ ಮೇಲೆ ಪ್ರೀತಿ ಇದೆ. ಸೊ ಗಂಡ ನನ್ನನ್ನ ದೈಹಿಕವಾಗಿ ಅಬ್ಯೂಸ್ ಮಾಡ್ತಿದ್ದಾನೆ ಇಂಥ ಸಂದರ್ಭದಲ್ಲಿ ಅಂತಂದ್ರೆ ಅವನಿಗೆ ಜಲಸ್ ಆಗಿ ಅಟೆನ್ಷನ್ ನಂಗೆ ಸಿಗ್ತಿದೆ ಅಂತ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದೆರಡು ಸಾರಿ ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ನಿಧಾನಕ್ಕೆ ಅದು ಅವರಿಗೆ ಕೊಡುವ ಎನ್ಕರೇಜ್ಮೆಂಟ್ ಆಗಿ ಕೂತಲ್ಲಿ ನಿತ್ತಲ್ಲಿ ಒಂದು ಡ್ರೆಸ್ ಹಾಕೊಂಡ್ರೆ ಅನುಮಾನ, ಹೊರಗಡೆ ಹೋದ್ರೆ ಅನುಮಾನ, ಯಾರ ಹತ್ರ ಫೋನ್ ಮಾಡಿದ್ರೆ ಅನುಮಾನ, ಅಯ್ಯೋ ಎಲ್ಲದಕ್ಕೂ ಅನುಮಾನ ಶುರು ಆಗ್ಬಿಟ್ಟು ಇಡೀ ಬದುಕು ನರಕ ಆಗುತ್ತೆ. ಆದ್ರಿಂದ ಮೊದಲನೇದಾಗಿ ಫಸ್ಟ್ ಒಂದೆರಡು ಸಾರಿನೇ ಅನುಮಾನದಿಂದ, ಸಂಶಯದಿಂದ, ಹೊಟ್ಟೆ ಕಿಚ್ಚಿಂದ ಏನಾದ್ರೂ ನಿಮ್ ಜೊತೆ ವರ್ತನೆ ಮಾಡಿದ್ರೆ ತಿಳ್ಕೊಳ್ಳಿ, ಆ ಹೊಟ್ಟೆ ಕಿಚ್ಚು, ಅನುಮಾನ ಇಲ್ಲ ಇರುವಂತದ್ದು ಪ್ರೀತಿ ಅಲ್ಲವೇ ಅಲ್ಲ. ಅದೊಂದು ಅಬ್ಸೆಷನ್, ಗೀಳು, ಮೋಹ. ಅದರಿಂದ ನೀವು ತುಂಬಾ ದಿವಸ ಸಂತೋಷವಾಗಿರೋದಕ್ಕೆ ಆಗೋದಿಲ್ಲ. ಬದಲಿಗೆ ನನ್ನ ಹೆಂಡತಿ ಏನ್ ಮಾಡಿದ್ರು ಸರಿಯಾಗಿ ಮಾಡ್ತಾಳೆ, ಅವಳು ನನ್ಗೆ ಕಮಿಟ್ ಆಗಿದ್ದಾಳೆ, ಅವಳು ಹಾಗೆ ಕಮಿಟ್ ಆಗಿರುವ ತರ ನಾನು ನಡ್ಕೋತಾ ಇದ್ದೀನಿ, ನನ್ನ ಪ್ರೀತಿಯಲ್ಲಿ ನನಗೆ ಭರವಸೆ ಇದೆ ಅನ್ನುವ ವ್ಯಕ್ತಿತ್ವವನ್ನು ಆಯ್ಕೆ ಮಾಡ್ಕೊಳ್ಳಿ. ಒಂದ್ ವೇಳೆ ಹಾಗೆ ಆಯ್ಕೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ ಮುಕ್ತವಾದ ಮಾತುಕತೆಯಿಂದ ಆ ಪ್ರೀತಿಯನ್ನ ಮೂಡಿಸಿ ಗೆಲ್ಲಿ. ಪ್ರೀತಿಯ ನನ್ನ ಸ್ನೇಹಿತೆಯರೇ, ನಿಮ್ಮ ಹತ್ರ ಆಗ್ಬೋದು ಯಾವುದೇ ಇಲ್ಲ, ಯಾವ ಕೆಲ್ಸನೂ ಇಲ್ಲ. ನೀವೊಂದು ಮನೆ ಕಟ್ಲಬಹುದು, ಹಾಳು ಮಾಡ್ಲಬಹುದು. ಹಾಗೆ ನಿಮ್ಮ ಸ್ವಂತ ಬದುಕನ್ನ ನೀವು ಕಟ್ಕೊಳ್ಬಹುದು, ಹಾಗೆ ಹಾಳು ಮಾಡ್ಕೋಬಹುದು. ನಿಮ್ಗೆ ಯಾರೋ ಅರೇಂಜ್ ಮ್ಯಾರೇಜ್ ಮಾಡ್ಬಿಟ್ಟು ಅಥವಾ ನಿಮ್ ತಪ್ಪು ಸಂಗಾತಿಯನ್ನ ಆಯ್ಕೆ ಮಾಡ್ಕೊಂಡ್ರು ಕೂಡ ನಿಮಗಿರುವ ಬುದ್ಧಿ ಶಕ್ತಿ, ದೇವರು ಕೊಟ್ಟಿರುವ ನಿಮ್ಮ ರೂಪ, ಸೌಂದರ್ಯ, ಹಾಗೆ ಹೆಣ್ಣುತನ, ಇದೆಲ್ಲದರಿಂದ ನಿಮ್ಮ ಜಗತ್ತನ್ನ ನೀವು ಬದಲಾಯಿಸ್ಕೋಬಹುದು. ದಿಸ್ ಇಸ್ ವಾಟ್ ದ ಲೈಫ್. ನೀವು ಹೇಗೆ ನೋಡ್ತೀರಾ ಹಾಗೆ ಬದುಕು, ನೀವು ಹೇಗೆ ತೆಗೆದುಕೊಳ್ತೀರಾ ಹಾಗೆ ನೀವು ಬದುಕು. ಆದ್ರಿಂದ ಯಾವಾಗೂ ಧನಾತ್ಮಕವಾಗಿರಿ, ಖುಷಿಯಾಗಿರಿ. ನನ್ನ ಹಿಂದಿನ ಎಲ್ಲ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಜೀವನವನ್ನ ರೂಪಿಸ್ಕೊಳ್ಳಿ,
ಖುಷಿಯಾಗಿ ಮುಂದೆ ಹೇಳ್ತಾ ಹೋಗ್ತೀನಿ ಏನೇನ್ ಮಾಡ್ಬೇಕು ಅಂತ. ಅದನ್ನೆಲ್ಲ ನೀವು ಫಾಲೋ ಮಾಡ್ಕೊಂಡು ಒಬ್ಬ ಗಟ್ಟಿ ಹೆಣ್ಣಾಗಿ ಜೀವನವನ್ನ ಧೈರ್ಯವಾಗಿ ಎದುರಿಸ್ತಾ ಬುದ್ಧಿವಂತಿಕೆಯಿಂದ, ಪ್ರಬುದ್ಧತೆಯಿಂದ, ಸಹನೆಯಿಂದ, ಅದ್ಭುತವಾದ ಸಂಗಾತಿಯಾಗಿ ಖುಷಿಯಾಗಿ ಆನಂದದಿಂದ ಇರಿ ಅಂತ ಹೇಳ್ತಾ ಇರ್ತೀನಿ. ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ತಂದೆ ಮತ್ತು ಮಗನ ಸಂಬಂಧ ಹೇಗಿರ್ಬೇಕು ಅಂತ. ದಯವಿಟ್ಟು ನಿಮ್ಮ ಸಂಗಾತಿಗೆ ತೋರಿಸಿ, ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನಮಸ್ಕಾರ.